ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಮಂಡೇ. ಏನಾಗುತ್ತೆ ಮಾರ್ಕೆಟಲ್ಲಿ, 5th ವೇವ್ ಕಂಪ್ಲೀಟ್ ಆಯಿತಾ ಅಥವಾ 4th ವೇವ್ ರನ್ನಿಂಗ್ ಇದೆಯಾ? ಸೊ ಗೈಸ್, ಇವತ್ತು 3 ಗಂಟೆ, ನಿನ್ನೆ ಫ್ರೈಡೇ 3 ಗಂಟೆಗೆ ನಮಗೆ ಸೈಕ್ಲಿಕ್ ಲೈನ್ ಬಂತು. ಅದರಲ್ಲಿ ದೊಡ್ಡ ಕ್ಲೋಸ್ ಆಗಿದೆ. ಸೊ ನಮಗೆ 61.8 24,089 ಮೇಲೆ 24,090 ಮೇಲೆ ಏನಾದರೂ 24,080 23,900 ಇದ್ರ ಮೇಲೇ, ಇದ್ರ ಒಳಗೆ ಇತ್ತು ಅಂದರೆ, ಮೇಲೆ ಇತ್ತು ಅಂದರೆ ನಾವು 24,190 ಮೇಲೆ ಹೋದರೆ ಎಂಟ್ರಿ ಆಗಬೇಕು. ಒಂದು ವೇಳೆ ಇದ್ರ ಮಧ್ಯೆ, ಈ ಕ್ಯಾಂಡಲ್ ಮಧ್ಯೆ ಓಪನ್ ಆಯಿತು ಅಂದರೆ ಇದನ್ನೇ ಸ್ಟಾಪ್ ಲಾಸ್, ಈ ಬಿಗ್ ಕ್ಯಾಂಡಲ್ಲೇ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಸಿಹಿ ಕಡಿಕೆ ಎಂಟ್ರಿ ಆಗೋಣ. ಸೊ ಮೇಲೆ ಹೋಯ್ತು ಅಂದರೆ ಎಂಟ್ರಿ ಹಾಕೋಕ್ಕೆ ರಿಸ್ಕ್ ರಿವಾರ್ಡು 1:1 ಸಿಗಲ್ಲ ನಮಗೆ. ಸೊ ನಮಗೆ ಹೋದರೆ 24,180 ಮೇಲೆ, ಮುಂಚೆ ಹೋಗಿತ್ತಲ್ಲ 24,188, ಆ 190 ಮೇಲೆ ಹೋಯ್ತು ಅಂದರೆ ನಮಗೆ 24,366 400 ಪಾಯಿಂಟಿಗೆ ಹೋಗುತ್ತೆ. ಸೊ ಇಲ್ಲಿ ಕೆಳಗೆ ಸಿಕ್ತು ಅಂದರೆ ಇದನ್ನ ಸ್ಟಾಪ್ ಲಾಸ್ ತಗೊಂಡು, ಇದು ವೇವ್ 4 ಅಂತ ಕೌಂಟ್ ಮಾಡ್ಕೊಂಡು ಇದನ್ನ ಬೈ ಚಾನ್ಸ್ ಇದ್ರ ಲೋ ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಆಗ್ಬೋದು. ಇವೆರಡರ ಮಧ್ಯೆ ಇಲ್ಲಿ ಓಪನ್ ಆಯಿತು ಅಂದರೆ ನಾವು ವೆಯ್ಟ್ ಮಾಡಲೇಬೇಕಾಗತ್ತೆ 190 ಬ್ರೇಕ್ ಮಾಡೋಕ್ಕೆ. ಸೊ 190 ಬ್ರೇಕ್ ಮಾಡಿದ ಮೇಲೆ ಎಂಟ್ರಿ ಆಗಬೇಕಾಗುತ್ತೆ. ನೋಡೋಣ ಗಾಯ್ಸ್ ಏನೇನಾಗುತ್ತಾ ಮಾರ್ಕೆಟಲ್ಲಿ. ನಾನು ಕ್ಯೂರಿಯಾಸಿಟಿಯಿಂದ ನೋಡ್ತೀನಿ ಇವತ್ತು ಏನಾಗುತ್ತೋ. ಯಾಕೆಂದರೆ ಫಸ್ಟ್ ಶಿಫ್ಟಲ್ಲಿ ಡ್ಯೂಟಿಯಲ್ಲಿ ಇರ್ತೀನಿ. ಸೊ ಇವನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇದೇ ವೀಡಿಯೋ ಜೊತೆಗೆ ನಾನು ಏನು ಮಾಡಿದೆ ಅಂತ ಆಮೇಲೆ ಒಂದು ಎಕ್ಸ್ಪ್ಲನೇಷನ್ ವೀಡಿಯೋ ಒಂದು ಅಷ್ಟೇ ಕೊಡೋಕ್ಕೆ ಸಾಧ್ಯ ನನ್ನ ಕೈಲಿ ಇವತ್ತು. ನೋಡೋಣ ಗಾಯ್ಸ್ ಇವತ್ತು ಮಾರ್ಕೆಟ್ ಹೆಂಗಾಗುತ್ತೆ. 50 ಮಿನಿಟ್ಸ್ ಮಾತ್ರ ಪಾಸಿಟಿವಾಗಿ ಕ್ಲೋಸ್ ಆಗಿದೆ, ಲಾಸ್ಟ್ 50 ಮಿನಿಟ್ಸು. ಸೊ ಅದ್ರ ಮೇಲೆ ಮಧ್ಯದಲ್ಲಿ ಎಂಡ್ ಸಿಕ್ತು ಅಂದರೆ ಅದೇ 900 ಸ್ಟಾಪ್ ಲಾಸ್ ಇಟ್ಕೊಂಬಿಟ್ಟು ಎಂಟ್ರಿ ಆಗೋಣ. ಇಲ್ಲ ಅಂದರೆ ಅದು ಅದು ಬ್ರೇಕ್ ಮಾಡಿದ ಮೇಲೆ, ನಿನ್ನೆ ಈ ಬ್ರೇಕ್ ಇತ್ತಲ್ಲ 190, ಅದು ಬ್ರೇಕ್ ಮಾಡಿದ ಮೇಲೆ ಎಂಟ್ರಿ ಆಗೋಣ ಗಾಯ್ಸ್. ಓಕೆ ಗಾಯ್ಸ್, ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಮಾರ್ಕೆಟ್ ಓಪನ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ಇವತ್ತು ಮಾರ್ಕೆಟು ಏನು ಮೂಮೆಂಟೇ ಇಲ್ಲ ಸ್ವಲ್ಪನೂ. ನೋಡಿ, ಬೆಳಗ್ಗೆ 168 ಹೈಯೆಸ್ಟ್ ಹೋಗಿತ್ತು, 173 24,073 ಲೋ ಹೋಗಿತ್ತು. ಸೊ ಅಷ್ಟರೊಳಗೆ ಬರೀ 95 ಪಾಯಿಂಟಲ್ಲೇ ಆಟ ಆಡ್ತಾಯಿದೆ. ಸೊ ಈಗ ಸ್ವಲ್ಪ ಪಿ ಕಡೆಗೆ ಮೂಮೆಂಟ್ ಆಗ್ತಾಯಿದೆ, ಬಟ್ ಪೀನೂ ತಗೊಳಕ್ಕಾಗಲ್ಲ. ಸೊ ಒಂದು ಟ್ರೇಡ್ ಏನೋ ಮಾಡಿದೆ, ಅದನ್ನೊಂದು 2 ಸಲ ಮಾಡಿದ್ದೆ. ಅದರಲ್ಲಿ ಒಂದು 540 ರೂಪಾಯಿ ಬಂತು. ಎಲ್ಲ ಖರ್ಚು ಕಳೆದು ಒಂದು 450 ರೂಪಾಯಿ ಬರುತ್ತೆ ಅಷ್ಟೇ. ಸೊ ಇಂಥ ಟೈಮಲ್ಲಿ ಟ್ರೇಡ್ ಮಾಡದೇ ಇರೋದೇ ಒಳ್ಳೆಯದು. ಸಾಕು, ಏನು ತೊಂದರೆ ಇಲ್ಲ. ಏನೋ ಒಂಚೂರು ಬೆಳಗ್ಗಿಂದ ನೋಡ್ತಾ ಇದ್ದೆ, ಬಟ್ ಯಾವುದೂ ಬ್ರೇಕ್ಔಟ್ ಸಿಗ್ತಾ ಇಲ್ಲ ನನಗೆ. ಏನೇನೋ ಹಾಕಿ ನೋಡಿದರೂ ಅದು ಮೂಮೆಂಟ್ ಇಲ್ಲ. ಸೊ ನೋಡೋಣ ಗಾಯ್ಸು ನಾಳೆಕಿಗೆ. ನಾಳೆ ಎಕ್ಸ್ಪೈರಿ ಇದೆ ನಿಫ್ಟಿ. ಸೊ ನಾಳೆ ನೋಡಿದರೆ ಅನುಕೂಲ ಐತಿ ಅಂತ ಅನ್ನಿಸ್ತು. ಬೀಳ್ಬೋದು ಮಾರ್ಕೆಟು ಬೈ ಚಾನ್ಸ್ ಒಂದು 20-30 ಪಾಯಿಂಟು 40 ಪಾಯಿಂಟ್ ಬೀಳ್ಬೋದು. 24,070 ಹಿಂಗೆ ಬರ್ಬೋದು ಐ ಥಿಂಕ್, ಬಂದರೆ ಅದೇ ರೇಂಜಿಗೆ. ಬಟ್ ಈಗ ನಾವು ಟ್ರೇಡ್ ಮಾಡೋಕ್ಕೆ ಹೋದರೆ ಆಲ್ರೆಡಿ 3 ಗಂಟೆ 5 ನಿಮಿಷ ಆಗೈತಿ. ಸೊ ಟ್ರೇಡ್ ಮಾಡೋಕ್ಕೋಗಿ ಮತ್ತೆ ತಗಲಾಕೊಂಬಿಟ್ರೆ ಏನು ನಾವು ಎಕ್ಸಿಟ್ ಆಗೋಕ್ಕಾಗಲ್ಲ, ಏನಿಲ್ಲ. ಸಾಕು ಬಿಡಿ, 300-400 ರೂಪಾಯಿ ಮಾತ್ರ ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳೋಣ. ಇದನ್ನ ಆವಾಗಲೇ ತಗೊಂಡಿದ್ದೆ 100 ರೂಪಾಯಿಗೆ, 101 ರೂಪಾಯಿಗೆ, ಮತ್ತೆ 100 ರೂಪಾಯಿಗೆ ಎಕ್ಸಿಟ್ ಆಗಿಬಿಟ್ಟೆ. ಸೊ ಏನು ಮಾಡೋಕ್ಕಾಗಲ್ಲ. ಅದು ಇವಾಗ 8 ರೂಪಾಯಿ ಅಪ್ ಆಯಿತು, 108 ರೂಪಾಯಿ 109 ಟ್ರೇಡ್ ಮಾಡ್ತಾಯಿತ್ತು ಇವಾಗ. ನನ್ನ ಲೆಕ್ಕ ಪ್ರಕಾರ 130 125 ಹೋಗ್ಬೋದು ಅದು, ಬಟ್ ಹಂಗಂತ ನಾವು ತಗೊಳಕ್ಕಾಗಲ್ಲ. ಕ್ಲೋಸಿಂಗ್ ಟೈಮಲ್ಲಿ ಯಾವುದೇ ರಿಸ್ಕ್ ತಗೊಳಕ್ಕೆ ಹೋಗೋದು ಬೇಡ ಅಂತ ನಾನು ಸುಮ್ಮನೆ ಮನೆಗೆ ಇದ್ದೀನಿ. ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಅದು ಮಾಡೋಕ್ಕಿಂತ ಮೈಂಡು ಇದು ಮಾಡ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕೆ ಈಗ ಒಂದು 15 ನಿಮಿಷಕ್ಕೆ ಕ್ಯಾಂಡಲ್ ಸರಿಯಾಗಿ ಬಿದ್ದರೂ ಬಿಡ್ಬೋದು. 970 ಇದೆ, 74 ಮಾರ್ಕ್ ಮಾಡಿದ್ದೀನಿಲ್ಲ, 974 ಇಲ್ಲ 24,030 ಈ ರೇಂಜಿಗೆ ಬಂದರೂ ಬರ್ಬೋದು, ಗೊತ್ತಿಲ್ಲ. ಯಾಕೆಂದರೆ ಬೆಳಗ್ಗಿಂದನೂ ಮೂಮೆಂಟೇ ಇಲ್ಲ.
ಮತ್ತೆ ಅದೇ ಥರ ಆಗಿಬಿಟ್ರಿ ಮತ್ತೆ ಮೇಲೆ ಹೋಗ್ಬಿಟ್ರೆ ಅಲ್ಲೇ ಇರುತ್ತೆ, ಸೈಡ್ ವೇಸ್ ಆಗಿಬಿಡುತ್ತೆ. ಸೊ ಈ ರೇಟಲ್ಲಿ ಯಾವುದೇ ಮುಟ್ಟಕ್ಕೆ ಹೋಗಂಗಿಲ್ಲ. ಈಗ ನೋಡಿ 111ಕ್ಕೆ ಹೋಗ್ಬಿಟ್ಟು ಅವನು, ಇನ್ನೊಂದು 600-700 ಬರ್ತಾಯಿತ್ತು. ನಾನೇ ಎಕ್ಸಿಟ್ ಆಗಿಬಿಟ್ಟೆ, ಸ್ಟಾಪ್ ಲಾಸ್ ಬೇಡ ಅಂತ. ಅಂದರೆ ಇಂಥ ಟೈಮಲ್ಲಿ ಬೈಯರ್ಸ್ಗಳೇ ಇಲ್ಲ ಯಾರು, ಆ ಥರ ಆಗಿಬಿಟ್ಟಿದೆ ಮಾರ್ಕೆಟ್. ಪೂರ ಸೈಡ್ ವೇಸ್ ಆಗಿದೆ ಇಷ್ಟ ತನಕ. ಆಲ್ರೆಡಿ 3 ಗಂಟೆ 6 ನಿಮಿಷ ಬರೀ 95 ಪಾಯಿಂಟಲ್ಲಿ ಆಟ ಆಡಿದೆ ಅಂದರೆ ಏನು ಮಾಡೋಕ್ಕಾಗುತ್ತೆ ನೋಡಿ. 24,113-14ಕ್ಕೆ ಹೋದ. ಎಲ್ಲ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಮ್ ಎಲ್ಲ ಕರೆಗೆ ಹೋಗ್ತಾ ಇದ್ದಾವೆ ನೋಡಿ. 115ಕ್ಕೆ ಬಂದ, ಇವಾಗ ಒಳ್ಳೆ ಚಾನ್ಸ್ ಇತ್ತು ಆವಾಗಲೇ. ಸೊ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಬಿಟ್ಟಿದ್ದೀನಿ ಗೈಸ್. ಈಗ ನಾವು ಲೆಕ್ಕ ಹಾಕಿರೋ ಪ್ರಕಾರ ಇನ್ನೊಂದು ಇದು ಬೈ ಚಾನ್ಸ್ 4th ವೇವ್ ಇರ್ಬೋದಾ ಅಂತ. ಇನ್ನೊಂದು ಹೈ ಕೊಡ್ತು ಅಂದರೆ 24,300, 24,400, 250ರಿಂದ 400 ಹೋಗೋ ಸಾಧ್ಯತೆ ಏನಾದರೂ ಇರ್ಬೋದು ಮೋಸ್ಟ್ಲಿ ನಾಳೆ. ನೋಡೋಣ. ನಾಳೆಗೂ ಕೂಡ ಸೈಕ್ಲಿಕ್ ಟೈಮು ತುಂಬ, ನಾಳೆ ಒಂದು ಕಾಲಿಗಿದೆ. ಸೊ ನೋಡೋಣ. ಈಗ ನೋಡಿ ಇವಾಗ ಬೀಳ್ತಾ ಇದ್ದಾನೆ. ಇಷ್ಟೋ ತನಕ ಕಷ್ಟಪಟ್ಟಿದ್ದೆಲ್ಲ ನೀರನ್ನ ಹೋಮ ಮಾಡಿದಂಗೆ ಆಯ್ತು. 116 ರೂಪಾಯಿ ಬೆಳಗಿಂದ ಕಾದೆ. ಈ ಮೂಮೆಂಟಲ್ಲಿ ಎಂಟ್ರಿ ಆಗೋದು ಬೇಡ ಅಂತ ಕೈ ಬಿಟ್ಟು ನೋಡಿ ಸುಮ್ಮನೆ ಇದಾಗತ್ತೆ. ಅದೊಂಥರ ರಿವೆಂಜ್ ಥರ ಆಗ್ಬಿಡುತ್ತೆ ಬರ್ತಾ ಆ ಥರ ಆಗೋದು ಬೇಡ. ಪರವಾಗಿಲ್ಲ, ಬರೋದೇನು ಬೇಡ, ಅವಶ್ಯಕತೆ ಇಲ್ಲ ಅಂದ್ಕೊಂಡು ಸುಮ್ಮನೆ ಇರಬೇಕು. ಸೊ ನೋಡೋಣ ಗೈಸ್. ನಾಳೆಗೆ ಒಂದು ವೇಳೆ ಸೆಕೆಂಡ್ ವೇವೇ ಆದರೆ ಸ್ವಲ್ಪ ಸೆಕೆಂಡ್ ವೇವ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತಂದರೆ ಇದು ಎಕ್ಸ್ ವೇವ್ ಆಗಿರ್ಬೋದು. ಐ ಥಿಂಕ್ ಈಗ ಅಪ್ಪಾಗಿದೆಯಲ್ಲ ಎಷ್ಟು ದಿವಸ, ಅದು ಎಕ್ಸ್ ವೇವ್ ಆಗಿರ್ಬೋದು. ಇನ್ನೊಂದು ವೇವ್ ಇದು 5ನೇ ವೇವ್ ಅಲ್ಲಿ ಕ್ಲೋಸ್ ಮಾಡಿದರೆ, ನಾವು ವೀಕ್ಲಿ ಟ್ರೇಡಲ್ಲಿ ಮಾಡ್ಬೇಕಾದ್ರೆ ABC Dನಲ್ಲಿ C ಹೋಗುತ್ತೆ ಅಂತ ಇದ್ವಲ್ಲ, ಅದೇ C ಹೋಗ್ತಾ ಇರೋದು ಇವಾಗ ಅಂತ ಅನಿಸುತ್ತೆ ನನಗೆ. ಬುಲ್ಲಿಶ್ ಇದ್ದಿದ್ರೆ ಅವನು ಇನ್ನೂ ಜಾಸ್ತಿ ಇದಾಗ್ತಾ ಇದ್ದ. ಸೊ ಇದು ಇದೇ ರೇಂಜಲ್ಲಿ 24,200, 24,400 ಫಸ್ಟು ಇದೈತಿ. ಅದಾದಮೇಲೆ ಮ್ಯಾಕ್ಸಿಮಮ್ ಹೋದರೆ 25,500 ಅದು ಸೆಕೆಂಡ್ ಟಾರ್ಗೆಟ್ ಅದು. ಬಟ್ ಇದಕ್ಕೆ ಇದಾಗ್ತೈತಿ. ನೋಡೋಣ. ಬೈ ಚಾನ್ಸ್ ಅಲ್ಲಿಗೆ ಹೋತಂದ್ರೆ ಅದಾದಮೇಲೆ D ಆದಮೇಲೆ E ಶುರುವಾಗುತ್ತೆ ಮತ್ತೆ ಕೆಳಗೆ ಬರೋಕ್ಕೆ. ಇದ್ರ ಪ್ರಕಾರ ನಮ್ಮ ಡೈಲಿ ಪ್ರಕಾರ WXY X ಆಗಿದೆ, X ರನ್ನಿಂಗ್ ಐತಿ, Z ಕೆಳಗೆ ಬರುತ್ತೆ ಅಂತ ಲೆಕ್ಕ. ಸೊ ನೋಡೋಣ ಗಾಯ್ಸ್ ಏನೇನಾಗುತ್ತೆ, ಏನು ಬಿಡುತ್ತೋ. ನಾಳೆ ಬೇರೆ ಎಕ್ಸ್ಪೈರಿ ಇದೆ, ಅದಕ್ಕೂ ರೆಡಿ ಆಗೋಣ. ಸೊ ನಾನು ನಾಳಿಂದ ಪ್ಲ್ಯಾನ್ ಬೆಳಗ್ಗೆ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಏನೇನೋ ಹೆಂಗೆ ಅಂತ ಡೀಟೇಲಾಗಿ. ಇದು ನನಗೆ ಯಾಕೋ ಒಂಥರ ಡೌಟ್ ಅನಿಸ್ತೈತಿ ಮೂಮೆಂಟು. ಆ ಕಡೆನಿಲ್ಲ ಈ ಕಡೆನಿಲ್ಲ. ಇದು ಬೆಳಗ್ಗೆ ಸ್ಟಾರ್ಟ್ ಆಗಿ ಡೌನ್ ಹೋಗಿತ್ತಲ್ಲ, ಆ ಲೆವೆಲ್ಗೆ ಬರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಬಂದರೆ ಅವನು ಇವತ್ತು. ನೋಡಿ 15 ನಿಮಿಷ ಕ್ಯಾಂಡಲ್ಲು, 3 ಗಂಟೆ ಕ್ಯಾಂಡಲ್ಲು ಆಲ್ರೆಡಿ 40 ಪಾಯಿಂಟ್ ಡೌನ್ ಆದ ಈ ಒಂದು ಕ್ಯಾಂಡಲಲ್ಲಿ. ಇಷ್ಟೋ ತನಕ ನಿಧಾನ ಮಾಡಿ ಇವಾಗ 117ಕ್ಕೆ ಬಂದ ನೋಡಿ. ಇವಾಗ 87 ಹೋಗೈತಿ. ಎಲ್ಲ ಸ್ಟಾಪ್ ಲಾಸ್ನ ಟ್ರಿಗರ್ ಮಾಡೈತಿ. 92 ಇರೋದು 87ಕ್ಕೆ ಹೋಗಿ ಬಂದಿದೆ. 3 ಸಲ ಸ್ಟಾಪ್ ಲಾಸ್ ಟ್ರಿಗರ್ ಮಾಡ್ತೀವಿ. ಏನಾದರೂ ಹಂಗೆ ಇಟ್ಕೊಂಡ್ರೆ ಎಲ್ಲ ಸ್ಟಾಪ್ ಲಾಸ್ ಟ್ರಿಗರ್ ಆಗಿಬಿಡ್ತವೆ. ಆ ಥರ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ವೆಯ್ಟ್ ಮಾಡಿದ್ದು ಇವತ್ತು, ಬೇಡ ಸಾಕು ಪರವಾಗಿಲ್ಲ ಅಂತ. ನಾಳೆ ಒಂದು ಒಳ್ಳೆ ಚಾನ್ಸ್ ಇರ್ಬೋದು ಮೋಸ್ಟ್ಲಿ. 1:15 ಟೈಮು. ನಮಗೆ ಸಪೋರ್ಟು ಕೂಡ ನೋಡ್ಕೊಂಡು ಮಾಡಬೇಕು. ಯಾವ ಥರ ಏನಂತ ನಾಳೆ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಟೋಟಲ್ ಪ್ರಾಫಿಟ್ ಬಂದುಬಿಟ್ಟು ನಮಗೆ 540 ಬಂತು. ಎಲ್ಲ ಬ್ರೋಕರೇಜ್ ಕಳೆದ್ರೆ 2 ಸಲ ಮಾಡಿದ್ದೀನಿ, 2 ಸಲ 3 ಸಲ ಆಗಿದೆ ಮಾಡಿದ್ದದು. ಅಂದರೆ ಲಾಸ್ಟ್ ಟ್ರಿಗರ್ ಆಗಿಲ್ಲ, ನಾನೇ ಬೇಡ ಅಂತ ಎಕ್ಸಿಟ್ ಆಗಿದ್ದೆ. ಸೊ ಪ್ರಾಫಿಟ್ಟಲ್ಲಿ ಪಿನೇ ತಗೊಂಡಿದ್ದು 24,200 ಪಿ. ಒಂದು 450 ರೂಪಾಯಿ
400ರಿಂದ 450 ರೂಪಾಯಿ ಬರ್ಬೋದು ಅಷ್ಟೇ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಟಾಟಾ, ಬಾಯ್ ಬಾಯ್.